ಮಕ್ಕೋಪ್ಪ ಜೊಳಗೆ ಹಾಕಿದ್ರೆ ಎದ್ದು ಕುದುತ್ತೆ ವಿತ್ ದೇರ್ ಪರ್ಮಿಷನ್. ಯಾಕಂದ್ರೆ ಇನ್ನೊಬ್ರು ಫ್ಯಾಮ್ಲಿದವ್ರದ್ದು ಏನೇನೈತೆಲ್ಲ ನಮಗೆ ಮಾತಾಡಕ್ಕೆ ಬರೋಂಗಿಲ್ಲ. ಮತ್ತೇನಂತಾನ ಆರವ ಫುಲ್ ಹ್ಯಾಪಿ ಅದಾನ, ಬರ್ಡೇ ಮಾಡ್ಕೊಂಡಾನ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಅಂಡ್ ಮಿಸಸ್ ಯೂಟ್ಯೂಬ್ ಚಾನಲ್. ಎದ್ದು ನಮ್ಮ ಪಯಣ ಈಗ ಸ್ವಲ್ಪ ಸಲೂನ್ ಕಡೆ ಹೊಂಟೀನಿ. ಸಲೂನ್ ಕಡೆ ಸ್ವಲ್ಪ ಸ್ವಲ್ಪ ಕಟ್ ಮಾಡಿಸ್ಕೊಂಬರ್ತೀನಿ ಲೈಟಾಗಿ. ಆಮೇಲೆ ಮನೆ ಒಂದು ಐತಲ್ಲ ಸಂಸಾರ ಬೇಕಾಗಿರೋ ಅಗತ್ಯದ ವಸ್ತುಗಳನ್ನು ತರು. ಯಾರ ಪೆಟ್ರೋಲ ಬೇಕಾಗಿಲ್ಲ ಇಲ್ಲಿ ಇಳಿ ಟೈಮ್ನಾಗ. ಫಸ್ಟ್ ಟ್ರೈನ್ ಟ್ರೈ ಮಾಡೋದು ಏರ್ ಕಲರ್ ಹೈಲೈಟರ್ ಅಂತೇಳಿ ಲೈಫ್ ಫಸ್ಟ್ ಟೈಮ್ ಟ್ರೈ ಮಾಡೋದು. ಏನು ಕಾಣಿಸ್ತೀನಿ ಅಂತ ಚೇಂಜಸ್ ಇದೆ ಅಂತ. ಚಲೋ ಕಂಡ್ರೆ ಇಟ್ಕೋಬೇಕು, ಹೆಂಗಾರ ಕಂಡ್ರೆ ತಗೋ ಹೋಗಿ ಚಲೋ ಕಾಣಪ್ಪ ಹೇ ಕಳ್ಳ ಮಕ್ಕೋಪ್ಪ ಜೊಳಗೆ ಹಾಕಿದ್ರೆ ಎದ್ದು ಕುದುತ್ತೆ. ಅಯ್ಯಪ್ಪ ಹೊರ ಬರ್ತೀನಿ ಇಲ್ಲೇ ಬಂದು ಜೋಳಿಗೆ ಹೋತ್ ಆರೊಂದು ಜೋಳಿಗೆ ಹೋತ್. ಏನೋ ಮಾಡ್ಸಕ್ ಹೋದೆ, ಏನಾಯ್ತು ಅದು ನಾನು ಬೇರೆ ಥರ ಅನ್ಕೊಂಡಿದ್ದೆ. ಅದು ಎಕ್ಸ್ಪೆಕ್ಟೇಷನ್ ಬೇರೆ ಇಟ್ಕೊಂಡಿದ್ದು ಆಗಿದ್ದ ಬೇರೆ ಥರ. ಓಕೆ, ಇಷ್ಟ ಆಗಲಿಲ್ಲ ನನಗಂತೂ ಪರ್ಸ್ನಲಿ ಇಷ್ಟ ಆಗಿಲ್ಲ. ಅದನ್ನು ತೆಗಿಬೇಕು ಅಂದ್ರೆ 600 ರೂಪಾಯಿ ಖರ್ಚು ಮಾಡಿಯಪ್ಪ, 6 ದಿನ ಹಿಂಗೆ ಇರಲಿ ಅಡ್ಡಾಡು 600 ರೂಪಾಯಿ ಮುಟ್ಟತ್ತಂತ ನಮ್ಮವ ಅಂತ. ನೋಡು ನಿಮ್ಮ ಅಭಿಪ್ರಾಯ ತಿಳಿಸ್ರಿ. ತೆಗಿಸ್ರಿ ಅಂದ್ರೆ ಹಿಂಗೆ ಇದ ತೆಗೆದ ಬಿಡ್ತೀನಿ. ಓಕೆ, ಏನ್ಲೆ ಬೇಜ ಮಗನೇ. ಈಗ ಮ್ಯಾಟ್ರಿಗೆ ಬರೋಣ. ಮ್ಯಾಟ್ರಿ ಏನಾಗೈತಿ ಅಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಆರೋಗ್ಯ ಇಲ್ಲಿ ನಾನು ನೋಡಲ್ಲ ಅಯ್ಯಪ್ಪ ತಡಿ. ಈಗ ಇಲ್ಲಿ ಸ್ವಲ್ಪ ಇದು ಬರ್ತೈತಿ. ನಮ್ಮ ಮನೆ ಬಡೇ ದಿನ ಮ್ಯಾಲೆ ಪಟಾಕ್ಷಿ ಹಚ್ಚಿತ್ತಲ್ಲ, ಒಂದು ಯಾವುದೋ ಕಡಿ ಬಂದು ನಾವು ಅಪ್ಪರಿಗೆ ಬಡೋದು, ಆಮೇಲೆ ಆರೋಗ್ಯ ಬರ್ತೈತಿ. ಅದಕ್ಕೆ ನಾವು ಸ್ಟೇಜ್ ಮೇಲೆ ಭಾಳ ಹಾಳಾಕೂತಿದ್ದ ಅವತ್ತು. ಅದು ನಾವು ಅಬ್ಸರ್ವ್ ಮಾಡಿಲ್ಲ. ಆಮೇಲೆ ಮರುದಿನ ಕಚ್ಚು ಕೂತು ಗೊತ್ತಾಗೈತಿ, ಸ್ವಲ್ಪ ಇದಾಗೈತಿ, ಏನಾಗಿಲ್ಲ, ಆರಾಮಾಗೈತಿ. ವಿಡಿಯೋಸು ಪ್ರತಿ ಸಲ ಮಾಡಿದಾಗ 50% ನಮ್ಮ ಬಗ್ಗೆ ವಿಡಿಯೋ ಬಗ್ಗೆ ಕಮೆಂಟ್ ಇದ್ರೆ 50% ನಮ್ಮ ತಮ್ಮರ ಬಗ್ಗೆ ಇರ್ತಾವೆ. ಓಕೆ, ಇನ್ನೊಬ್ಬ ಈಗ ಅವ್ರದ್ದು ಫ್ಯಾಮಿಲಿ ಐತಿ ಅಂದ್ಮೇಲೆ ನಾವು ಹಿಂಗೆ ಮಾತಾಡೋಕ್ಕೂ ಬರಲ್ಲ. ಅವ್ರ ಬಗ್ಗೆ ಎಲ್ಲನೂ ಪ್ರತಿಯೊಂದನ್ನು ಹೇಳಕ್ಕೂ ಬರೋಂಗಿಲ್ಲ. ಅವರು ಅನ್ನತಾನ ತಮ್ಮನೊಳಗೆ ನೋಡಿದಾಗ ಕ್ಲಾರಿಟಿ ಕೊಟ್ಬಿಡ್ತೀನಿ. ಆರವನು ಬರ್ಡೇ ಮುಗಿದ್ಗಳೇನೆ ಕೊಡ್ಬೇಕಂತ ಮಾಡಿದ್ದೆ. 12ನೇ ತಾರೀಕಿಗೆ ಕ್ಲಾರಿಟಿ ಸಿಗುತ್ತಾ ಅಂತ ಮಾಡಿದ್ದೆ. ಬಟ್ ಅದು ಬೇರೆ ಇದು ಆಗಿದ್ದಕ್ಕೆ ನಾನು ಈಗ ಅಪ್ಡೇಟ್ ಮಾಡೋದು. ಅವತ್ತು ನಿಮಗೆ ಕ್ಲಾರಿಟಿ ಕೊಡಬೇಕು ಎಲ್ಲರ ಜೊತೆ ಕೂತ ಅಂತ ಮಾಡಿದ್ದೆ. ಬಟ್ ಅದು ಆ ಥರ ಆಗಿಲ್ಲ, ವಿತ್ ದೇರ್ ಪರ್ಮಿಷನ್. ಯಾಕಂದರೆ ಇನ್ನೊಬ್ರು ಫ್ಯಾಮ್ಲಿದವ್ರದ್ದು ಏನೇನೈತೆಲ್ಲ ನಮಗೆ ಮಾತಾಡೋಕ್ಕೆ ಬರೋಂಗಿಲ್ಲ. ನೀವು ನಮಗೆ ಕೇಳ್ತೀರಿ ಅಂದ್ರೆ ಏನು ಒಬ್ಬೊಬ್ರಿಗೆ ಏನೋ ಹೇಳ್ಬೋದು. ಎಲ್ಲರೂ ಅವ್ರದ್ದು ಹಿಂಗೆ ಕ್ಲಿಯರಾಗಿ ನಾವು ಹೇಳೋದು ತಪ್ಪಾಗತ್ತೆ ವಿತೌಟ್ ದೇರ್ ಪರ್ಮಿಷನ್. ಸೊ ಅದಕ್ಕೆ ನಿನ್ನೆ ಬರ್ಡೇ ಕಮೆಂಟ್ಸ್ಗಳು ಬರ್ಡೇ ಬ್ಲಾಗಿಗೆ ಕಮೆಂಟ್ಸ್ ಎಲ್ಲ ನೋಡಿದ್ವಿ. ಜಾಸ್ತಿ ವಿಶಸ್ ಇರೋದಕ್ಕಿಂತ ಹೆಚ್ಚಾಗಿ ಪ್ರಾಬ್ಲಮ್ಸಿನೂ ಇವು ಭಾಳ ಅದ. ಎದಕ್ಕೆ ಬಂದಿಲ್ಲ, ಏನು ಬಂದಿಲ್ಲ, ಎತ್ತು ಬಂದಿಲ್ಲ ಅಂತೇಳಿ ಅದನ್ನ ಹೇಳೋಕ್ಕಿಂತ ಮುಂಚೆ ಫಸ್ಟ್ಲಿಂದ ಹೇಳ್ಬೇಕಂದ್ರೆ ಇದು ನಿಮ್ಗೆ ಅರ್ಥ ಆಗುತ್ತೆ. ಫಸ್ಟಿಂದ ಕ್ಲಿಯರಾಗಿ ಹೇಳ್ಬೇಕಂದ್ರೆ, ನೀವು ನೋಡಾಗುತ್ತೀರಿ ನಾನು ವ್ಲಾಗ್ಸ್ ಎಲ್ಲ ಮಾಡ್ತಿರ್ತೀನಿ. ಪ್ರೇಮು ಒಬ್ಬ ಕಾಣಿಸ್ತಾನೆ ನಮ್ಮ ವ್ಲಾಗ್ ಒಳಗೆ. ಬಿಟ್ಟರೆ ಆರೋ ಬರ್ತಾನೆ, ಅವ್ರ ಮಮ್ಮಿ ಇರೋಂಗಿಲ್ಲ. ಓಕೆ, ಆಮೇಲೆ ಯಾಕೆ ಅಂದ್ರೆ ನಾರ್ಮಲ್ ಗಂಡ ಹೆಂಡ್ತಿ ಜಗಳ ಇರ್ತಾವಲ್ಲ, ಮನಸ್ತಾಪಗಳು ಇಂದಲ್ಲಿ ನಾಳೆ ಕರೆಕ್ಟ್ ಆಗ್ತಿರ್ತಾವೆ. ಸೊ ಅದಕ್ಕಂತೇಳಿ ಅದನ್ನು ಒಮ್ಮಿದೊಮ್ಮೆಲೆ ಹೇಳಬಾರ್ದು ಅಂತ ಮಾಡಿತ್ತು. ಬಟ್ ಪ್ರೆಷರ್ ಹೇಳ್ತೀರಿ, ನೀವು ಫ್ಯಾಮಿಲಿ ಅಂತೀರಿ, ಏನೂ ಹೇಳಲ್ಲ ನಮ್ಮ ಮುಂದೆ ಅಂತೇಳಿ ನಾರ್ಮಲ್ ಎಲ್ಲರ ಮನೆಗೆ ಇದ್ದಿದ್ದೆ. ಜಗಳ, ಒಂದು ಸಣ್ಣ ಜಗಳ ಆಗೈತಿ. ಜಗಳ ಆಗೋದ್ರಿಂದ ಪ್ರೇಮು ದೀಪ ಜಾಸ್ತಿ ಮಾತಾಡೋಕ್ಕಿಲ್ಲ. ಮಾತಾಡ್ತಾರೆ, ಪಾಪು ಸಂಬಂಧ ಅಂತರೂ ಮಾತಾಡ್ಬೇಕಾಗತ್ತೆ. ಕಡೆ ಮಾತಾಡ್ತಾರೆ. ಆದಷ್ಟು ಬೇಗ ಅವರು ಜಗಳಗಳೆಲ್ಲ ಕ್ಲಿಯರಾಗಿ ಅವರು ವೀಡಿಯೋಸ್ ಮಾಡಲಿ ಆದಷ್ಟು ಬೇಗ ಅಂತೇಳಿ ನಮ್ಮದು ಹಾರೈಕೆ ಐತಿ. ಆ್ಯಂಡ್ ಪ್ರೆಷರ್ನೂ ಹಾಕೋತೀವಿ ನಾವು ಪ್ರೇಮಿಗೆ. ವೀಡಿಯೋಸ್ ಯಾಕೆ ಮಾಡೋಕ್ಕೋತಿಲ್ಲ? ವೀಡಿಯೋಸ್ ನಾರ್ಮಲ್, ಮತ್ತು ಇಬ್ಬರು ಜಗಳ ಆಡ್ಯಾರ, ಇಬ್ಬರು ಒಂದೇ ಕಡೆ ಇಲ್ಲ ಅಂದಮೇಲೆ ವೀಡಿಯೋಸ್ ಮಾಡೋಕ್ಕೆ ಮೂಡು ಇರ್ಬೇಕಾಗತ್ತೆ. ಸ್ವಲ್ಪ ಖುಷಿಯಾಗಿ ನಕ್ಕೋತ ಇದ್ರೆ ವೀಡಿಯೋಸ್ ಮಾಡೋಕ್ಕೆ, ವೀಡಿಯೋಸ್ ನೋಡೋಕ್ಕಾದ್ರೂ ನೀವು ಖುಷಿ ಪಡ್ತೀರಿ, ನಾವು ಖುಷಿಯಾಗಿರ್ಬೇಕಾಗತ್ತೆ. ಖುಷಿ ಇಲ್ಲ ಹಾಗೆ ಸಪ್ಪನ್ನು ಮಾರಲಿ ವೀಡಿಯೋ ಮಾಡಂದ್ರೆ ಹೆಂಗೆ ಮಾಡೋಕ್ಕೆ ಬರಲ್ಲ. ಆಮೇಲೆ ಇನ್ನೊಬ್ಬರು ಒಂದೇ ಕಡೆ ಇರಲಾರ್ದಕ್ಕಂತೂ ವೀಡಿಯೋ ಮಾಡೋಕೆ ಗೊತ್ತಿಲ್ಲ. 2 ಆಯಿತಾ. ಇನ್ನೊಂದು
ಬೆಂಗಳೂರಾಗ ಮನೀಗ ಬೇರೆದವ್ರು ಅವರು ನಿಮ್ಮ ಫ್ರೆಂಡ್ ಬಾಡಿಗೆ ಬಂದಾರಣ ಮತ್ತು ಇವರು ಪ್ರೇಮವ್ರು ಎಲ್ಲಿ ಶಿಫ್ಟ್ ಆಗ್ಯಾರ ಗೋವಾಗೆ ಶಿಫ್ಟ್ ಆಗ್ಯಾರ ಅಂತ ಒಬ್ಬೊಬ್ರು ಕೇಳಾವತ್ತೀರಿ ಏನು ಅಲ್ಲಿ ಬೇರೆ ಕಡೆ ಎಲ್ಲರೂ ಮನೆ ಹಿಡ್ದಲ್ಲಿ ಅಂತ ಕೇಳಾವತ್ತೀರಿ ಹಾಗೇನಿಲ್ಲ. ಅವ್ರು ಶಿಫ್ಟ್ ಆಗಿದ್ದು ನಮ್ಮ ಊರಿಗೆ ಶಿಫ್ಟ್ ಆಗ್ಯಾರ ಮುದ್ದೇಬಿಹಾಳ. ಈಗ ನಾವು ಏನು ಅದೀವಲ್ಲ ಇದೇ ಊರಾಗ ಶಿಫ್ಟ್ ಆಗ್ಯಾರ, ಬೇರೆ ಕಡೆ ಮನೆ ಮಾಡ್ಯಾರ, ಅಲ್ಲಿ ಬಾಡಿಗೆ ಮನೆ ಹಿಡ್ದಾರ. ಸಾಮಾನೆಲ್ಲ ಅಲ್ಲಿಗೆ ಶಿಫ್ಟ್ ಆಗ್ಯಾವ. ಅಲ್ಲಿಗೆ ಶಿಫ್ಟ್ ಆಗಿ ಸಲ ಸಾಮಾನಿಗೆ ಮೇಲೆಲ್ಲ ಜೋಡಿಸಿ ಎಲ್ಲ ಓಕೆ ಐತಿ. ಇಂದಲ್ಲಿ ನಾಳೆ ಅವರು ಕ್ಲಿಯರ್ ಆದಮೇಲೆ ಆ ಮನೆಗೆ ಹೋಗಿ ಮುಂದೆ ಜೀವನ ನಡೆಸ್ತಾರೆ. ಮುಂದೆ ಏನೇನು ಇರ್ತೈತಲ್ಲ ವಿಡಿಯೋಸ್ ಅವನ್ನೆಲ್ಲ ನೀವು ಮುಂದೆ ನೋಡ್ಬೋದು. ಕ್ಲಿಯರ್ ಆಯ್ತಾ ಎಲ್ಲಿ ಅದಾರ ಅಂತ ಕೇಳಿದರೆ ನಮ್ಮೂರಾಗ ಅದಾರ, ನಮ್ಮೂರಾಗ ಬೇರೆ ಕಡೆ ಮನೆ ಮಾಡ್ಕೊಂಡು ಅದಾರ. ನಾಲ್ಕನೇದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಈಸ್ ಕ್ವೆಶ್ಚನ್ ಅನ್ನೋಕ್ಕೇನೈತಿ ಕೇಳಕ್ಕೆ ಕೂತಿದ್ರಲ್ಲ, ಆರೋನ್ ಬರ್ಡೇಗೆ ಅವ್ರ ತಾಯಿನ ಬಿಟ್ಟು ಮಾಡಿರಿ ಅಂತೇಳಿ ಅದು ಕಮೆಂಟ್ ಹೆಂಗೆ ಹಾಕಾಕೂತೀರಿ ಅಂದ್ರೆ ಒಂಥರ ಒಬ್ಬರನ್ನ ಪರವಾಗಿ ವಹಿಸ್ಕೊಂಡು ಮಾತಾಡೋದಂಗೆ ಐತೆ ಅದು. ಹಂಗೆ ಬೇಡ. ಓಕೆ, ಇನ್ನು ನಾನು ಇಷ್ಟು ಜಗಳ ಹಾಕವಂದ್ರೆ ನಾ ಯಾರ ಮೇಲೆ ಬ್ಲೇಮ್ ಮಾಡೋಕ್ಕಿಲ್ಲ. ಇವ್ರ ತಪ್ಪು, ಈಗ ನಮ್ಮ ತಮ್ಮನ ತಪ್ಪು, ನಮ್ಮ ತಮ್ಮನ ಹೆಂಡತಿ ತಪ್ಪು ಅಂತ ಯಾರಿಗೂ ಬ್ಲೇಮ್ ಮಾಡೋಕ್ಕಿಲ್ಲ. ಅವರು ಹಿಂದಲ್ಲ ನಾಳೆ ಒಂದು ಹಾಕಾರ ಹಂಗೆ ತಪ್ಪು ಅಂತೂ ಅನ್ನಕ್ಕೆ ಬರಲ್ಲ. ಸೊ ಇದು ನನಗೆ ಪರ್ಸ್ನಲಿ ಏನು ಅನ್ಸಿದ್ರೆ ಮೊನ್ನೆ ಬರ್ತಡೇಕ್ಕೆ ಮಗನ ಬರ್ಡೇ ಫಸ್ಟ್ ಇಯರ್ ಬರ್ತಡೇ ಸುಮ್ರಪ್ಪ ಆರೋ ಇಲ್ಲ ಅದನ್ನು. ಸೊ ಫಸ್ಟ್ ಇಯರ್ ಬರ್ತಡೇಗೆ ಭಾಳ ಗ್ರ್ಯಾಂಡ್ ಮಾಡಬೇಕು ಅಂತ ಎಲ್ಲರದ್ದು ಇದ್ದೇ ಇರ್ತೈತಿ. ಸೊ ಆ ಥರ ಗ್ರ್ಯಾಂಡ್ ಮಾಡಬೇಕು ಅನ್ನೋದು ಇತ್ತು. ಸೊ ಅದು ಹೆಣ್ಮಕ್ಳಿಗೆ ಹಠ ಭಾಳ ಒಳ್ಳೇದದು. ಆ ಥರ ಹಠ ಮಾಡೋದು ನಮಗೂ ಇಷ್ಟ ಆಯಿತು. ಇಷ್ಟ ಚಲೋ ಅದು ಒಳ್ಳೇದು. ಹಠ ಮಾಡಿದ್ರೆ ಸಂಸಾರ ಎಲ್ಲ ಚೆನ್ನಾಗಿರ್ತಾವೆ. ನಾ ಯಾರ ಮೇಲೆ ಇದು ಇದ್ದಿದ್ದಿಲ್ಲ. ಒಂದು ಸ್ವಲ್ಪ ನನಗೆ ಈಗ ನಮ್ಮ ಮನ್ಯಾಗಾತು, ನಮ್ಮ ಮೌಗಾತು, ನಮಗಾತು ಈಗ ಸ್ವಲ್ಪ ಅವ್ರ ಮೇಲೆ ಒಂಥರ ಸರಿ ಅನ್ಸಾಕತ್ತಿಲ್ಲ ಈಗ ಮನಸ್ಸು. ಓಕೆ, ಮುಂಚೆಯಿಂದ ಏನಿತ್ತು, ನನ್ನ ಮಗನ ಜೋಡಿ ಜಗಳ ಮಾಡ್ಯಾಳಂದ್ರೆ ಸೊಸಿ ಭಾಳ ಇದು ಆ ಥರನೂ ಏನಿತ್ತು. ನಮ್ಮಪ್ಪ ಆ ಕಡೆ ಸಪೋರ್ಟ್ ಮಾಡ್ತಿದ್ದೆ, ನಾವು ಆದ್ರೂ ಎಲ್ಲ ಕಡೆ ಈಕ್ವಲ್ ಇತ್ತು. ಬಟ್ ಈಗ ಮೊನ್ನೆ ಬರ್ಡೇಗೆ ಬರ್ಲಾರ್ದಕ್ಕೆ ನಮಗೆ ಬೇರೆ ಥರನೇ ಒಪಿನಿಯನ್ ಬಂದ್ಬಿಟ್ಟು ಈಗ ಈ ಥರ ಇಂಥ ಪರಿ ಬರ್ಲಾರ್ದಿರ್ತೈತೆ ಜಗಳ ಯಾರ ಮನ್ಯಾಗ. ಅದು ಯಾರು ಮಗನ ಬರ್ತಡೆ. ಈಗ ಮಗನ ಬಿಟ್ಟು ಮಾಡ್ರಿ ಇದು ತಾಯಿನ ಬಿಟ್ಟು ಮಾಡ್ರಿ ಅಂತ ನೀವು ಕೇಳ್ತೀವಿ. ತಾಯಿ ಬರ್ತಡೆಗೆ ಅವ್ರು ನಮಗೆ ಇನ್ವೈಟ್ ಮಾಡ್ಬೇಕು ಆಯಿತಾ. ತಂದೆ ತಾಯಿ ಅವ್ರು ಸೇರ್ಕೇಸಿ ಮಗನ ಬರ್ತಡೇ ಮಾಡಾಕತ್ತೀವಿ ಬರಂತ ಇನ್ವೈಟ್ ಮಾಡ್ಬೇಕು. ನಾವು ಅವ್ರನ್ನ ಇನ್ವೈಟ್ ಮಾಡೋಕ್ಕೆ ಬರಲ್ಲ. ಅದನ್ನ ಫಸ್ಟ್ ತಿಳ್ಕೊಳಕ್ಕೆ ಅವ್ರ ಮಗನ ಬರ್ತಡೇ ಅವ್ರು ಮಾಡ್ಬೇಕು. ನಾನು ಅವ್ರ ದೊಡ್ಡಪ್ಪ ಆಯಿತಾ, ಅವ್ರ ಸ್ವಂತ ಮಗ ಅವ. ನಾ ಅವ್ರ ದೊಡ್ಡಪ್ಪಾಗಿ ನಾನು ಅವ್ರಿಗೂ ಇನ್ವೈಟ್ ಮಾಡೋನು ನೋಡ್ಬಿಟ್ಟಿನಿ. ಓಕೆ, ಹೇಳೀನಿ. ಆಮೇಲೆ ಇದ್ರಾಗ ಪ್ರೇಮದ ತಪ್ಪಂತೂ ಅವ್ನ ಮುಂದೆನೂ ಹೇಳಕ್ಕೆ ಬರ್ಬೋದು. ಬಟ್ ನಾನು ಕೇಳಿದ ಪ್ರಕಾರ ಅವತ್ತು ಬರ್ಡೇ ಹಿಂದಿನ ದಿನ ಪ್ರೇಮನ ಫೋನ್ ಮಾಡಿ ಈ ಥರ ನಾಳೆ ಬರ್ಡೇ ಗ್ರ್ಯಾಂಡ್ ಮಾಡೋಮು, ಆರೊಂದು ಫಸ್ಟ್ ಇಯರ್ದೈತಿ, ಮಸ್ತ್ ಗ್ರ್ಯಾಂಡ್ ಮಾಡೋಮು, ಇಬ್ಬರು ಚಂದಿರೋಮು, ಬಾ ಹೋಗಿ ಶಾಪಿಂಗ್ ಮಾಡ್ಕೊಂಬರ್ಮು, ಬಟ್ಟೆ ಗಿಟ್ಟಿ ಕೊಡಿಸ್ತೀನಿ ನನಗೂ ಹೋಗೋಮು ಅಂತ ನಾವು ಇಲ್ಲೇ ಕೇಳಿಸ್ಕೊಳಕತ್ತಿದ್ವಿ. ಓಕೆ, ಹೆಂಗಿರುತ್ತೆ ಅಂತೇಳಿ. ಬಟ್ ಬರಲ್ಲ ಅಂತಂದ್ರು. ಓಕೆ, ಒಂದಿಷ್ಟು ಹಠಗಳು ಇರ್ತಾವೆ. ಅದು ನಾವು ಏನಂತೂ ಕೇಳಕ್ಕೆ ಹೋಗಿಲ್ಲ, ಹೇಳಕ್ಕೆ ಹೋಗಿಲ್ಲ ಅವ್ರು ಏನೇನದವನ್ನು. ಹಿಂಗಾಗಿದ್ದಕ್ಕೆ ಬರೋಕ್ಕಾಗಲ್ಲ ಅಂತೇಳಿ ನಾವೇ ಕಿವಿಯಾರಿಗೆ ಕೇಳಿವಿ. ಓಕೆ, ಮರುದಿನ ಬರ್ಡೇ ದಿನಾರ ಇದು ಆಕಾರ ಅಂತೇಳಿ ಅಂದ್ಕೊಂಡು ನಾವು ಫುಲ್ಲು ಗ್ರ್ಯಾಂಡ್ ಎಷ್ಟಾಗುತ್ತೆ ಅಷ್ಟು ಒಂದು ಏನಿಲ್ಲ ಅಂದರೂ ಒಂದು 45,000-50,000 ರೂಪಾಯಿ ಖರ್ಚು ಮಾಡ. ಅದಕ್ಕೆ ಇದು ಇಲ್ಲಿಗೆ ಬರ್ಡೇಗೆ ಅಂತೇಳಿ ಮತ್ತು ಎಕ್ಸ್ಟ್ರಾ ಫ್ರೆಂಡ್ಸು ಅದು ಇದು ಸೇರಿದ್ರೆ ಮತ್ತು ಅದೇ ಎಕ್ಸ್ಟ್ರಾ ಅದು ಬಿಟ್ಟು ಹಾಕ್ರಿ. ಈಗ ಆರೊಂದು ಬರ್ಡೇಗೆ ಅಂತೇಳಿ ಎಸ್ಟಿಮೇಟ್ ಇಟ್ಟಿದ್ದು ಒಂದು 50,000 ಖರ್ಚು ಮಾಡಿ ಸುಮ್ಮರಾರು ಬರ್ತೀಯನು ಮತ್ತೆ. ಹಾಂ, 50,000 ಖರ್ಚು ಮಾಡಿ ಗ್ರ್ಯಾಂಡಾಗಿ ಮಗನ ಬರ್ತಾರೆ ಫಸ್ಟ್ ಇಯರ್ದು ಮಾಡಬೇಕು ಅಂತೇಳಿ ಆಸೆ ಪಟ್ಟಿದ್ದು ಪ್ರೇಮು. ಬರ್ತಾರ ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಈ ಟೈಮ್ನಾಗ ಜಗಳದ್ದು ಇದು ಸಾಧಿಸಂಗಿಲ್ಲ ಅಂತ ಅಂದ್ಕೊಂಡಿದ್ವಿ. ಹಠ ಸಾಧಿಸಂಗಿಲ್ಲ. ಬರ್ತಾರೆ ನಾರ್ಮಲಾಗಿ ಎಲ್ಲರೂ ಒಟ್ಟಿಗೆ ಬರ್ಡೇ ಮಾಡಿ ಆಮೇಲೆ ಮತ್ತೆ ಹೊಳ್ಳಿ ಅವರು ಹಠ ಸಾಧಿಸ್ತಾರೆ ಏನರ ಮಾಡಿ. ಓಕೆ, ನಾವು ಅದನ್ನು ಇದು ಇರಲಿಲ್ಲ. ನಾನು ಪರ್ಸ್ನಲಾಗಿ ನಾನೇ ಕೇಳಿಬಿಟ್ಟಿನಿ ನೋಡಿ. ಓಕೆ, ಅದನ್ನೇ ಯಾಕೆ ಬಿಡಿ. ನಾನು ಆರವನ್ನ ಕರ್ಕೊಂಬರಕ್ಕೆ ಹೋಗಿದ್ದೆ. ಅಂದ್ರೆ ಅಲ್ಲೇ ಊಟ ಗೀಟ ಮಾಡಿ ರೆಡಿ ಮಾಡಿ ಕೇಕ್ ಕಟ್ ಮಾಡಕ್ಕೆ ಕರ್ಕೊಂಬರ ನಾನೇ ಪರ್ಸ್ನಲಾಗಿ ಕೇಳಿ ಬಾ ಇವು ಬರ್ತಾಡಿಗೆ ಅಂತ. ಇಲ್ಲ ಅಣ್ಣ ನಾನು ಬರೋಂಗಿಲ್ಲ ಅಂತ. ಮತ್ತೇನು ಮಾಡೋಕ್ಕೆ ಬರೋಂಗಿಲ್ಲ. ಅವ್ರು ನಮಗೆ ಕರಿಬೇಕು, ನಾವು ಅವ್ರಿಗೆ ಕರಿತೈತಿ. ಬರಲ್ಲ ಅಂತಂದರು. ಸೊ ಇದು ನೀ ಎಲ್ಲರೂ ಕಮೆಂಟ್ ತಾಯಿನ ಬಿಟ್ಟು ಮಾಡಿ ಯಾರು ತಾಯಿನ ದಬ್ಬಿಲ್ಲ ಹೋಗಂತೇಳಿ. ಓಕೆ, ಬರ್ರಿ ಅಂತೇಳಿ ಕರೆದಿದ್ದು ಬರಲಿಲ್ಲ ಅಂದ್ರೆ ಏನು ಮಾಡೋಕ್ಕೆ ಬರಲ್ಲ. ಅದು ಎಂಥ ಜಗಳ ಆದರೂ ಈ ಟೈಮ್ನಾಗ ಸಾಧಿಸ್ಬಾರ್ದು ಅದನ್ನು. ನಾವಾದ್ರೂ ಎಂಥ ಜಗಳ ಇತ್ತಂದ್ರೂ ಒಂದು ಏನು ಫ್ಯಾಮಿಲಿ ಫಂಕ್ಷನ್ ಏನೇ ಇದ್ರೂ ಒಟ್ಟಾಗಿ ಶೇರ್ ಮಾಡೀವಿ. ಓಕೆ, ನಮಗೂ ಒಂದೊಂದು ಮನ್ಯಾಗ ನಮ್ಮ ತಮ್ಮನು ನಾನು ಎಲ್ಲ ಕ್ಲಾಶ್ ಆಗ್ತಿರ್ತಾವೆ. ಇನ್ನೊಂದು ಈ ವಿಡಿಯೋಕ್ಕೆ ಕಮೆಂಟ್ಗಳ್ನ ಏನೈತಲ್ಲ ಒಬ್ಬರ ಮೇಲೆ ನೆಗೆಟಿವ್ ಆಗಿ ಒಕ್ಕೋತ ಹೋಗ್ಬೇಡ್ರಿ. ನಾನು ಇದ್ದಿದ್ದು ಮ್ಯಾಟ್ರ್ ಹೇಳಾಗೋತೀನಿ. ಈಗ ಅವ್ರು ಅದನ್ನೂ ಅವ್ರು ಬೈದ ಮಾಡಕ್ಕೆ ಹೋಗ್ಬೇಡ್ರಿ. ಅವ್ರಿಗೂ ಸಾಧ್ಯ ಅನ್ಸಂಗಿಲ್ಲ. ನಾನು ಇದ್ದಿದ್ದು ಮ್ಯಾಟ್ರ್ ಹೇಳಾಕೋತೀನಿ. ಆಮೇಲೆ ಈಗ ಅರ್ಧ ಹಿಂಗೆ ಆಗಿದ್ದು. ಮುಂಚೆ ಅವ್ರ ವೀಡಿಯೋಸ್ಗೆ ಹೋಗಿ ನಮಗೆ ಕಮೆಂಟ್ ಹಾಕೋದು, ನಮ್ಮ ವೀಡಿಯೋಸ್ಗೆ ಬಂದು ಅವರು ಕಮೆಂಟ್ ಹಾಕೋದು, ಹಿಂಗೆ ಆಗಿ ಒಂದು ಸರಿ
ಕ್ಲಾಶ್ ಆಗಿತ್ತು ನಮ್ಮಿಬ್ಬರ ನಡುವೆ ಒಂದು ಸಣ್ಣ ಜಗಳ ಬಂದಿತ್ತು. ಹಂಗೆ ಹಿಂಗೆ ದೇವ್ರ ಪುಣ್ಯಲ್ಲೇ ವಾಪಸ್ ಕ್ಲಿಯರ್ ಮಾಡಿಕೊಂಡು ಈಗ ಓಪನ್ ಆಗಿದ್ದೀವಿ, ಆರಾಮ ಕ್ಲೋಸ್ ಆಗಿದ್ದೀವಿ ಎಲ್ಲ. ಓಕೆ, ಓಪನ್ ಹಾರ್ಟ್ಲಿ ಕ್ಲೋಸ್ ಆಗಿದ್ದೀವಿ. ಸೊ ಅದನ್ನು ಕಮೆಂಟ್ ಒಂದು ಹಾಕಕ್ಕೆ ಹೋಗ್ಬೇಡ್ರಿ. ಇಷ್ಟೇ ನಮಗೆ ಅನಿಸಿದ್ದು. ಆರೋನ್ ಬರ್ಡೇಗೆ ಬರಲ್ಲ, ಒಂದು ಸ್ವಲ್ಪ ನಮಗೂ ಬೇಜಾರಾಗಿತ್ತು, ಅದ್ರ ಸಂಬಂಧ ಅಂತೇಳಿ ವಿಡಿಯೋ ಮಾಡಾಕೋತೀನಿ. ಇಲ್ಲಾಂದ್ರೆ ನಾನು ಇನ್ನೊಂದು ಸ್ವಲ್ಪ ದಿನ ಇರಲಿ, ನಾ ಹೇಳ್ತೀನಿ ಅಂತ ಇರ್ತಿತ್ತು. ಬಾಯಪ್ಪ ಚಡ್ಡಿ ಹಾಕೊಂಡು ಕರ್ಕೊಂಬ ಬಾಯಿಲಿ. ಹಾಂ, ಮತ್ತೇನಂತಾನ ಆರವ ಫುಲ್ ಹ್ಯಾಪಿ ಅದಾನ, ಬರ್ಡೇ ಮಾಡ್ಕೊಂಡಾನ. ಓಕೆ, ನಗ ಕೂತಾನ. ಈ ಚಿಕನ್ ತಿಂದಾನ. ಈ ಸದ್ಯ ಸಂಡೇ ಅಲ್ಲ, ಇವತ್ತು ಚಿಕನ್ ತಿಂದು ಫುಲ್ ಹ್ಯಾಪಿ ಅದಾನ. ಇದು ಮೈಕ್ ಪಪ್ಪ, ಅದು ಮೈಕಪ್ಪ ಅಲ್ಲಿ ನೋಡಿ ಮುಲಿ. ಹಾಂ ಬಿಡು ಅಲ್ಲಿ ಕೇಳ. ಓಕೆ, ಇಷ್ಟಂತರೂ ಇತ್ತು. ಯಾರಿಗೆ ಏನು ಅನ್ನಕ್ಕೆ ಅನ್ನೋದಕ್ಕಿಂತ ನಾ ಯಾರ ಮೇಲೇನು ದ್ವೇಷ ಇಟ್ಕೊಂಡು ಯಾರನ್ನೂ ಬ್ಲೇಮ್ ಮಾಡಕ್ಕೆ ಗೊತ್ತಿಲ್ಲ. ಇಷ್ಟಂತೂ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಕ್ಲಿಯರ್ ಕಟ್ಟಾಗಿ ಮ್ಯಾಲೆ ನಿಮ್ಗೆ ಏನು ಹೇಳಬೇಕಾಗಿತ್ತು ಅಷ್ಟು ಹೇಳಿ. ಓಕೆ, ಎಲ್ಲ ಮತ್ತೆ ತಿರುಗಾಡ್ಕೋತ ಕೂಡಕ್ಕೆ ಬರಲ್ಲ. ಇನ್ಮೇಲೆ ಕಮೆಂಟ್ಸು ಹಾಕ್ರಿ, ಬೇಡ ಅನ್ನಲ್ಲ. ಅವ್ರಿಗೆ ನಮ್ಗೆ ಹಾಕ್ರಿ, ಎಲ್ಲಾದ್ರೂ ಏನಾದ್ರೂ ಹಾಕ್ರಿ. ಓಕೆ, ಈಗೆಲ್ಲ ಕ್ಲಿಯರಿಟಿ ಕೊಟ್ಟ ಮೇಲೂ ಮತ್ತೆ ಪದೇ ಅದನ್ನೇ ಕೇಳಬೇಡ್ರಿ ಅಂತಂದು. ಕಮೆಂಟ್ ಬಾಕ್ಸ್ ಓಪನ್ ಇರೋದೇ ನಿಮ್ಮ ಅಭಿಪ್ರಾಯಗಳು ನಮ್ಮ ಮುಂದೆ ಹೇಳಿ, ನಾವು ಅದನ್ನು ತಿಳ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ಇನ್ನೂ ಸ್ವಲ್ಪ ಎಂಟರ್ಟೈನ್ ಮಾಡ್ಕೋತಾ ಹೋಗಕ್ಕೆ ಅಂತಲೇ ಇರೋದು ಕಮೆಂಟ್ ಬಾಕ್ಸ್. ಹಾಕ್ರಿ, ಬೇಡ ಅನ್ನಲ್ಲ. ಬಟ್ ಔಟ್ ಆಫ್ ಟಾಪಿಕ್ ಬೇಡ. ವಿಡಿಯೋಗೆ ಸಂಬಂಧಪಟ್ಟಂಗೆ ಹಾಕ್ರಿ. ವಿಡಿಯೋದೊಳಗೆ ಏನಾರ ಹೆಚ್ಚು ಕಮ್ಮಿ ತಪ್ಪಾಗಿತ್ತಂದ್ರೆ ಅನ್ರಿ, ಎಲ್ಲದಕ್ಕೂ ಓಕೆ. ಹಾಂ ಆಯ್ತು, ಔಟ್ ಆಫ್ ಟಾಪಿಕ್ ಬೇಡ. ವ್ಲಾಗ್ನ ಕಂಟಿನ್ಯೂ ಮಾಡೋಣ ಸ್ವಲ್ಪ. ನಮ್ಮ ಆರೋ ಬಂದಾನ, ಮಮ್ಮಿ ಎಲ್ಲದಾರ ಕಂಟಿನ್ಯೂ ಮಾಡ್ತೀನಿ. ಬರ್ಡೇಗೆ ಆರೋ ಕೊಟ್ಟಿದ್ದು ಚಾಕ್ಲೇಟ್ ಇದು ಹಿಂಗೆ ಆಗೈತಿದು ಗೊತ್ತಾಗುತ್ತಿಲ್ಲ. ಡೈರಿ ಮಿಲ್ಕ್ ಫ್ರಿಜ್ ಒಳಗೆ ಇಟ್ಟಿದ್ವಿ, ಅದಕ್ಕಾಗಿರ್ಬೋದು ನಂಗೆ ಗೊತ್ತಿಲ್ಲ. ಆದ್ರೆ ಇಲ್ಲಿ ಏನಾಗಲ್ಲ ಅನ್ಸುತ್ತೆ. ಆರೋ ಕೊಡಲ್ಲ, ಆದ್ರೆ ಇದನ್ನು ಹಾಕ್ತೀನಿ. ನಮ್ದು ಏನೈತಿ ನಾ ಹೇಳಿದೆ. ನಾ ಹೇಳೋದಕ್ಕಿಂತ ನಮ್ಮ ಅವ್ನ ಬಾಯಲ್ಲಿ ಒಂದು ಸ್ವಲ್ಪ ಕೇಳಿದ್ರು ಚಂದ ಇರ್ತೈತಿ. ನಮ್ಮ ಅವ್ನು ಏನು ಹೇಳ್ತಾ, ಬರ್ತಡೇ ನಾವು ಬಿಟ್ಟು ಮಾಡಿದ್ವಿ ಅಂತ ಅವ್ರ ಮಮ್ಮಿನ. ಅದಕ್ಕೆ ಬರ್ತಡೇ ಯಾಕೆ ಬಿಟ್ಟು ಮಾಡಿದ್ರಿ ಅಂತ ಕೇಳಾಗುತ್ತಾರೆ. ನಾವು ತಾಯಿ ಮಗಗ ದೂರ ಮಾಡೋದು ನಮ್ದು ಕುಲ ಅಲ್ಲ. ನಾವು ಒಂದು ಮಾಡೋರು. ಯಾಕಂದ್ರ ಅಕ್ಕಿಂದು ಮಗಂದು ಬರ್ತ್ಡೇ ಅದು. ನನ್ನ ಮಗನ ಬರ್ತ್ಡೇ ಇಷ್ಟು ಚಂದ ಮಾಡಾಕತ್ತೆ ನನ್ನ ಗಂಡ ಅಂತೇಳಿ ಬರ್ಬೇಕಿತ್ತು. ಮತ್ತು ಆಕಿ ನನ್ನ ಮಗನೂ ಬೇಡ ಗಂಡನೂ ಬೇಡ ಅಂತಂದ್ರೆ ನಾವು ಏನು ಮಾಡೋಕ್ಕಾಗತ್ತೆ. ಮತ್ತು ನಾವು ಮಾಡ್ದೇವು. ಮತ್ತು ಅವ್ರು ಮಾಡಲ್ಲ ಅಂತಂದ್ಮೇಲೆ ಒಬ್ಬರ ಸಂಬಂಧ ಆ ಹುಡುಗಂದು ಮಾಡಾರ್ದಿರಕ್ಕಾಗಲ್ಲ, ಫ್ಯಾಮಿಲಿ ಸಂತೋಷನೂ ಕೆಡ್ಸ್ಕೊಳಕ್ಕಾಗಲ್ಲ. ರೊಕ್ಕ ಕೊಟ್ಟು ನನ್ನ ಮಗ ಇಷ್ಟು ಖುಷಿಲೇ ಮಾಡಾಕತ್ತೇನ, ನನ್ನ ಮಗಗೆ ಅಷ್ಟು ಚಂದ ಮಾಡಾಕತ್ತೇನೆ ನನ್ನ ಗಂಡ ಅನ್ನೋದು ಆಕಿಗಿರ್ಬೇಕು. ನಾವು ಏನು ಮಾಡೋಕ್ಕಾಗತ್ತೆ? ಬಂಗಾರ ಅಂತ ಮಗ ಅದಾನ, ಬೆಕ್ಕಾದ ಗಂಡ ಹೆಂಡತಿ ಜಗಳ ಆಗಲಿ, ಯಾರು ಬರ್ತ್ಡೇ ಮಗಗೆ ಬಿಟ್ಟು ಯಾರು ಮಾಡ್ತಾರ ಇದ್ರೂ ಸತ್ತಂಗ. ಇನ್ನೊಂದು ದೊಡ್ಡ ಪರ್ಸ್ನಲ್ ಒಪಿನಿಯನ್ ಹೇಳ್ತೀನಿ ನೋಡಿ. ಒಪಿನಿಯನ್ ಅನ್ನೋಕೇನು ಮುಂದೆ ಹಿಂಗೆ ಆಗುತ್ತಂತ ಹೇಳ್ತೀನಿ. ಏನಂದ್ರೆ ಬರ್ಡೇಗೆ ನಾವು ಹೋಲಿಲ್ಲ, ಇವ್ರಿಗೆ ಬುದ್ಧಿ ಕಲಿಸಿದ ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ಏನು ಉಳಿತೈತೆ ಅಂದ್ರೆ, ಎಂಥ ಮಗನ ಬರ್ತಡೇಗೆ ಬರಲಿಲ್ಲಲ್ಲ ಅಂತ ಅನ್ನೋದು ಅದೊಂದು ಇದು ಉಳಿತೈತಿ, ಖರ್ಚು ಉಳಿತೈತಿ. ಮಾತು ಉಳಿತೈತೆ ಅಂತ ಅಂತಿರ್ತೀನಲ್ಲ ನಾನು, ಖರ್ಚು ಉಳಿತೈತೆ. ಅದು ಎಂಥ ಒಂದು ಜಗಳ ಬಂದರೂ ಫಸ್ಟ್ ಈ ಮಾತು ಫಸ್ಟ್ ಬರ್ತೈತಿ, ಮಗನ ಬರ್ಡೇಗೆ ನೀವು ಬರಲಿಲ್ಲ ಅಂತೇಳಿ ಈ ಥರ ಉಳಿತೈತಿ. ಅವ್ರು ಯಾರು ಬುದ್ಧಿ ಕಲಿಯಲ್ದಿರಲೇ ಇನ್ನೂ ಜಗಳ ದೊಡ್ಡದಾಗತ್ತೆ. ಮಗ ಆದರೂ ಅನ್ನವನೇ, ಆರೋ ಆದರೂ ಅನ್ನವನೇ. ಯಾಕೆವ ನನ್ನ ಬರ್ತ್ಡೇ ನೀನು ಅಂಥದ್ದು ಏನನ ಮೋಸ ಮಾಡಿದ್ದೆ, ನನ್ನ ಬರ್ತ್ಡೇಗೆ ನೀ ಯಾಕೆ ಮಾಡಿಲ್ಲ, ಯಾಕೆ ಬರಲಿಲ್ಲವ ಅಂತ ಅವನು ಕೇಳವನೇ ಮುಂದೆ. ಎಸ್, ಅದಕ್ಕೂ ಯಾರಿಗೆ ಬಿಡುಗಡೆ ಇಲ್ಲ. ಓಕೆ, ಅದು ತಪ್ಪು ಕಲ್ಪನೆ. ಅದು ನಾವು ಬರ್ಲಾರ್ದಕ್ಕೆ ಇವ್ರಿಗೆ ಬುದ್ಧಿ ಕಲ್ತಾರ ಅಂತೇಳಿ ಏನಾರ ಬುದ್ಧಿ ಕಲ್ಸಕ್ಕೆ ಮಾಡಿವಿ ಅಂತ ಅನ್ಕೊಂಡಿದ್ರೆ ಅದು ನೋ ಪ್ರಾಬ್ಲಮ್. ಅದು ಏನು ಆಗೋದಲ್ಲ, ಇನ್ನೇಟು ದೊಡ್ಡದಾಗುತ್ತೆ. ಓಕೆ, ಯಾರು ಈ ಥರ ತಪ್ಪು ಮಾಡೋದು ಬೇಡ, ಮಾಡಕ್ಕೆ ಹೋಗ್ಬೇಡ. ನಮ್ಮ ಸಬ್ಸ್ಕ್ರೈಬರ್ಸ್ ಇದೀರಿ, ಗಂಡ ಹೆಂಡತಿ ಜಗಳದಾಗ ಕೂಸು ಬಡವ ಆಯ್ತು ಅನ್ನಂಗೆ ಆಗತ್ತಿದು. ಇಲ್ಲಿ ನಮ್ಮ ಅಂಬರೀಷಂದು ಹೊಸ ನಾಟಕ ನಡೆದೈತಿ. ಇಲ್ಲಿ ನೋಡ್ರಿ, ಹೇಯ್ ತೋರ್ಸ್ಲೇ ಅಂಬೆ ನೋಡು, ನೋಡ್ರಿ ಈಗ ಚಸ್ಮಾ ನೋಡ್ರಿ ಅವ್ನು. ತೊಂಬೈಲಿ ಆರೋಗ್ಯ ಹಾಕಿದನ ನೋಡು ಹೆಂಗೆ ಕಾಣ್ತಾನೆ. ಹಾಯ್ ಮಾಡಪ್ಪ, ಹಾಯ್ ಮಾಡು ಪಪ್ಪ, ಹಾಯ್ ಮಾಡು ಪಪ್ಪ. ನನಗೆ ಹಾಕ
ಸ್ಮೈಲ್ ಸ್ಮೈಲ್. ಅಲ್ಲ ಅವಂದ ಅದು ಗಿಫ್ಟ್ ಕೊಟ್ಟಾರ ನಾ ತಂದಿ. ಫುಲ್ ಜಾತ್ರೆ ಕಾಣಾಗುತ್ತೆ ನೋಡಿ. ನನ್ನ ಇದು ಆಗಿದ್ದು ಹೇರ್ ಕಲರಿಗೆ ಚಸ್ಮಕ್ಕ ಬರೋಬ್ಬರಿ ಐತಿ. ನಾನು ಇದನ್ನ ತೆಗಿಸ್ಬೇಕಂತ ಮಾಡೀನಿ, ಬಟ್ ನಮ್ಮವ್ ಆಗ ಹೇಳಿದ್ನಲ್ಲ 2 ದಿನ ಹಾಕೊಂಡು ಅಡ್ಡಾಡಿದ್ರೆ ರೊಕ್ಕ ಮುಟ್ಟತ್ವಿ ಇದ್ರದ್ದು. ಅಲ್ಲ ಚಂದ ಕಾಣಕತ್ತಿಲ್ಲ ಅಂತ ನಾ ಅಂದೆ. 600 ಕೊಟ್ಟಿನಂದಿ. 600 ಕೊಟ್ಟಿದ್ರೆ 6 ದಿನ ಅಡ್ಡಾಡಪ್ಪ ಅಂತಂದೆ. ಒಟ್ಟು ಅದ್ರ ಗಂಟು ಮುಟ್ಟಿಸ್ಬೇಕಂತ ಇರ್ಲಿ ತವನೆ ಹೆಂಗೆ ಕಾಣುತ್ತ. ಹೌದಾ ಈ ಹುಡುಗಂದ ಆಟ ಯಾಕ ಹೇಳ್ಕೊಂಡತ್ತೆ. ಯಾರ್ದೈತೆ ಹೊರಗ ಯಾರೋ ಬಿಡು ಜನ ಕಲಾಕಾರಿ ಪಜಲ್ ಅದನ್ನ ಸೇರಿಸಿ ಇವಾಗ ಕೆಡ್ಸ ಕಿಸ್ ನಡುವಲ್ಲಿ. ಇಂಜನಪ್ಪ ಅದು ಹೆಂಗ್ ರೆಡಿ ನೋಡಿ ಹಿಂಗೆ ಇದ್ದಿದ್ದು ಹೆಂಗಾಗುತ್ತವ. ಸ್ಟಾರ್ಟ್ ಮಾಡಿ. ಇದೊಂದು ಇದಕ್ಕೆ ಇಡ್ತೀನಿ ಮೇಲೆ ಬಂಪರ್ ಇಡ್ತೀನಿ ಒಂದು 2 ಮತ್ತು ಆಮೇಲೆ ಬರವಲ್ತಾ. ನೋಡು ಮಾಡಿ ಏನು ಮಾಡ್ತೀನಿ ಹಾಕ್ ನಾಡಿ ಹೋತು ಅದನ್ನು ಕಿತ್ತಂತ ತಡಿ, ಅದನ್ನು ಡಿವೈಡ್ ಮಾಡ್ತಾನೆ. ಅಪ್ ಮಾಡಿ ಜಾಸ್ತಿ ಮಗ ಹಾಳು ಮಾಡಕತ್ತಿಲ್ಲ. ಯಾರು ಯಾರು ಇಲ್ಲಿ ಹುಡುಗ ನೀ ಏನು ಮಾಡತ್ತಿದೆ? ಗಂಜಿ ಮಾಡಿ ಗಂಜಿ ತಂದೇನು ಆರಿಸೋದನ್ ಫುಲ್. ಹೆಂಗಿದ್ದಿದ್ದು ಗಾಡಿ ಹೆಂಗಾಗೈತಿ ಏನು ಸುದ್ದಿ ಅಪ್ಪು ಹೊತ್ತು ಎಷ್ಟು ಚಂದ ಮಾಡಿತ್ತು ಗಾಡಿ. ಅದು ಹೆಂಗೆ ಕಿತ್ತ ನೋಡ ಸೌಂಡ್ ಯಾಕದು ಕಿತ್ತಾಕ. ಹಾಂ ನಾಡಿ ಬರ್ಲಿಲ್ಲ ಬಂತು. ಹಾಂ ಎಷ್ಟು ಚಂದ ಮಾಡಿದ್ದೆ ಕಷ್ಟಪಟ್ಟು. ಅದ್ರೊಳಗಿಲ್ಲ ಅಚ್ಚಿ ಕಡೆದ್ರೊಳಗೆ ಐತಿ. ಕಷ್ಟಪಟ್ಟು ಮಾಡಿದ್ದೆ ಮಗನೇ. ಅದು ಬುದ್ಧಿ ಖರ್ಚು ಮಾಡಿದ್ದೆ ಅದಕ್ಕೆ. ಅದನ್ನ ಹಿಂಗ ಕೂಡ್ಸಕ್ ಕೊಟ್ಟಿರ್ತಾರ, ಹಿಂಗ್ ಕಿತ್ತಾಕಲ್ಲ. ಬಿಡು ಸಾಕು, ಮುಗಿದಾಳೆ ಎಲ್ಲ ಹೊಸು. ಮತ್ತೆ ನೋಡ್ಸಿ ಮುಗಿತು ಎಲ್ಲ ಛಿದ್ರ. ಹಾಂ ನಾಡಿ ಅದ್ರ ಉಸಿರು ತಗೊಂಡ ಪೆಟ್ರೋಲ್ ಹಾಕಿಸಿ ಯಾರು ಕೊಟ್ರ? ನಾ ಹಾಕ್ಸಿರ ಅವನೇ ಹಾಕ್ಸ್ದಂಗ. ಇಲ್ಲ ನೋಡಗ ನಿದ್ದೆ ಅದನ್ನು ಫುಲ್ ಇವತ್ತು ನಿದ್ದೆ ಮಾಡ್ತಾನೆ ಇಲ್ಲಿ. ಗುಡ್ ಮಾರ್ನಿಂಗ್ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡುವ. ನೆಕ್ಸ್ಟ್ ವ್ಲಾಗ್ ಒಳಗೆ ಸಿಗ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.